ನನಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂತ ಹೇಳಿದ್ರೆ, ಈಗ ಯಾವುದೇ ಸರ್ಕಾರದಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ನಮ್ಗೆ ಒಂದು ಒಳ್ಳೆ ಮಾಸ್ಟರ್ ಒಳ್ಳೆ ಪಾಠ ಮಾಡಿರ್ತಾರೆ, ನಾವು ಅವ್ರ ಮಾಸ್ಟರ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರು ರಿಟೈರ್ಡ್ ಆದ್ಮೇಲೆ ಅವ್ರನ್ನ ಉಳಿಸ್ಕೊಳ್ಳಂಗಿಲ್ಲ ಅಂತ ನೀವು ಕಳಿಸ್ಬಿಡ್ತೀರಾ. KPCL ಅಲ್ಲಿ 70 ಜನ ರಿಟೈರ್ಡ್ ಆಗಿರೋರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ ಇನ್ 3 ವರ್ಷ 5 ವರ್ಷ 9 ವರ್ಷ ಕೆಲಸ ಮಾಡ್ತಾರಲ್ಲ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ? ಹಾಗಿದ್ರೆ ನಿಮ್ಗೆ ದುಡ್ಡು ಎಲ್ಲಿ ನುಡಿಬೇಕು? ನೀವೇ ಉದ್ಕೊಂಡ್ಬಿಟ್ರೆ ಹಿಂದೆ ಬರುವ ಪೀಳಿಗೆ ಕೆಲಸ ಬೇಡವಾ? ದೊಡ್ಡದಾಗಿ ಹೇಳ್ತೀರಾ ಯುವಕರು ಹಾಳಾಗೋಯ್ತವ್ರೆ ಅಂತ. ಯುವಕರು ನೀವು ಬಿಟ್ಟು ಹೋಗಪ್ಪ, ಅವಾಗ ಯುವಕರು ಬಂದು ಕೆಲಸ ಮಾಡ್ತಾನೆ. ನಿಮ್ ತವ್ರ ಮನೆ ಅಂತ ನೀನ್ ಕೂತ್ಕೊಂಡ್ಬಿಟ್ರೆ ಹಿಂದೆ ಬರೋ ಪೀಳಿಗೆಗೆ ಯಾವಾಗ ಕೊಡ್ತಾನೆ? ನಿಮಗ್ ಬೇಕಾಗಿರೋದು ನೀವು ದುಡ್ಡು ಹೊಡೆಯೋದಕ್ಕೆ ಏನ್ ಬೇಕು ಅದನ್ನ ಮಾತ್ರ ಮಾಡ್ಕೊಂಡ್ರೆ ಆಗತ್ತಾ? ಯುವಕರ ಬಗ್ಗೆ ನಾನು ಅದು ಮಾಡ್ತಿದ್ದೀನಿ, ಯುವಕರ ಬಗ್ಗೆ ಅದೇ ನಿಧಿ ಮಾಡ್ತಿದ್ದೀನಿ, ಕೆಲಸ ಬಿಡಕ್ಕೆ ಹೇಳಿ. ನಾವು ಹೋರಾಟ ಸರ್, ಇದನ್ನ ಜನಕ್ಕೆ ತಲುಪಿಸ್ಬೇಕು ಸರ್. ನಾವು ಅವಾಗಿಂದಲೂ ಮಾಡ್ತಾನೆ ಇದ್ದೀವಿ. ಹೌದು, ಖಂಡಿತ ಸರ್. ಇಲ್ಲಿವರೆಗೂ ರಿಪ್ಲೈಗೆ ವೆಯ್ಟ್ ಮಾಡ್ತೀವಿ ನಾವು ಲೋಕಾಯುಕ್ತರು. ಸರ್ ಟೋಟಲು ಅಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಅನ್ಯಾಯ ಆಗಿರುವಂತ ವರ್ಕ್ ನಡೀತಾ ಇರ್ಬೇಕಾದ್ರೆ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಮೇನ್ ಇಂಪಾರ್ಟೆಂಟ್ಗಳು ಒಂದಷ್ಟು ಸ್ತಂಭಗಳು ಸೇರ್ಕೊಂಡು ಇಲ್ಲಿ ಇವ್ರಿಗೆ ಮೇನ್ ಏನು ಬೇಕಾಗಿರೋದು ಇಂಪಾರ್ಟೆಂಟು, ಕಲ್ಲು ಬಂದಾಟ್ಲೆ ಕಲ್ಲು ಕ್ವಾಲಿಟಿ ಚೆಕ್ ಮಾಡೋದು ಕೆಮಿಸ್ಟ್ ಇರಬೇಕು, ಅದಾದ್ಮೇಲೆ AGMಗಳು ಬೇಕು, ಅದಾದ್ಮೇಲೆ ಅಲ್ಲಿ ಕ್ವಾಲಿಫಿಕೇಶನ್ ಮಾಡುವಂತಹ ಫಂಡಿಂಗ್ ರಿಲೀಸ್ ಮಾಡೋದಕ್ಕೆ FD ಮೇನ್ ಇಂಪಾರ್ಟೆಂಟ್, ಅದಾದ್ಮೇಲೆ MD ಸೈನ್ ಇಂಪಾರ್ಟೆಂಟ್. ಇವ್ರಿಗೆ ಯಾರು ಮೇನ್ ಹೆಡ್ಗಳಿದ್ದಾರೋ ಇವರೆಲ್ಲ ಸೇರ್ಕೊಂಡು ಉಳಿದವ್ರು ಯಾರು ಇವ್ರ ಮೇಲೆ ತಕರಾರು ಇರ್ತಾರೋ ಅವ್ರಿಗೆ ಇಲ್ಲದೆ ಸಲ್ಲೋದಕ್ಕೆ ಕಿರುಕುಳ ಕೊಡ್ತಾರೆ. ಅದಕ್ಕೆ ಈ ಮಾಧ್ಯಮದವರಿಗೆ ನಾವು ಹೇಳ್ತಿದ್ವಿ ಅಂದ್ರೆ, ನಮ್ಮ ಮಾಧ್ಯಮದವ್ರಿಗೆ ಎಲ್ಲವನ್ನೂ ಹೋರಾಟ ಮಾಡ್ತಿದ್ರೆ ಸರಿ ತಪ್ಪು ಅದಕ್ಕೆಲ್ಲ ಪ್ರೂಫ್ ಕೇಳಿದ್ರ, ಪ್ರೂಫ್ ಕೊಟ್ಟಿದೀವಿ ನಾವು. ನಿಮ್ಗೆ ಕೊಡ್ತಾ ಇರೋದು ಉದ್ದೇಶ ಏನಂತಂದ್ರೆ, ಇದು ಸಾರ್ವಜನಿಕರ ಬಾಯಿಗೆ ಗೊತ್ತಾಗ್ಲಿ, ಇದಾದ್ಮೇಲೆ ಇದಕ್ಕೆ ತನಿಖೆ ಬೇಗ ಸ್ಟಾರ್ಟ್ ಮಾಡ್ಲಿ ಅಂತ. ಎಲ್ಲವನ್ನು ಪ್ರೂಫ್ ಕೊಟ್ಟಿದ್ಮೇಲೂ ನೀವ್ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಸರ್ ಹೌದು, ಖಂಡಿತವಾಗ್ಲು ಸರ್. ಖಂಡಿತವಾಗ್ಲು ಈಗಾಗಲೇ ನೋಡಿ, ಕರ್ನಾಟಕ ವಿದ್ಯುತ್ ನಿಗಮಿತ ಸಂಘದ ಒಕ್ಕೂಟ ವತಿಯಿಂದ ಸರ್ ಈಗಾಗಲೇ ನೋಡಿ ಮಾನ್ಯ ಮುಖ್ಯಮಂತ್ರಿಗೆ ನೋಡಿದ್ರಲ್ಲಿ 13/6/2022 ಅರ್ಜಿ ಕೊಟ್ಟಿದ್ದಾರೆ ಸರ್ ಒಕ್ಕೂಟದ ವತಿಯಿಂದ. ಇದು ನಾಗರಾಜ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಮತ್ತೆ ಇದು KPCL ಸರ್ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸಂಘಗಳ ಒಕ್ಕೂಟ ಅವ್ರದೇ ಒಕ್ಕೂಟ ಸರ್ ಕೊಟ್ಟಿದ್ದಾರೆ. ಏನೋ ಫೈನಾನ್ಷಿಯಲ್ ಡೈರೆಕ್ಟರ್ ಇದು ನಾಗರಾಜ್ ಅವರು ಇದ್ದಾರೆ. ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಹಿರಿಯ IRS ಅಧಿಕಾರಿಗಳ ನೇಮಕ ಮಾಡಿ ಅಂತ ಕೊಟ್ಟಿದ್ದೇವೆ ಸರ್. ಇದಲ್ಲದೆ ಸರ್ ನಾವು KPCL ಹಗರಣ ಒಂದೊಂದೇ ಬಿಚ್ಚಿಡ್ತಾ ಹೋದ್ರೆ ನೋಡಿ, 10 ಜುಲೈ 24ರಂದು ಸುದ್ದಿಮೂಲ ಪೇಪರ್ ನಲ್ಲಿ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ನೋಡಿ ಸರ್. KPCL ನೋಡಬಹುದು ಸರ್, 150ರಿಂದ 200 ಕೋಟಿ ಸರ್ RTPS ಆಗಿರ್ಬೋದು. ಮತ್ತೆ RTPSಗೆ ಪೇಪರ್ ಅದು ಯಾವುದೇ ಟೆಂಡರ್ ಆಗದೆ ಪೇಂಟಿಂಗ್ ಮಾಡಿಸಿದ್ದಾರೆ. ಅದರ ಬಗ್ಗೆ ಕೂಡ ಅದು ಸುದ್ದಿ ಆಗಿದೆ. ಎಲ್ಲವೂ ಸುದ್ದಿ ಆಗಿದೆ. ಬಟ್ ಈ ವಿಚಾರ ಏನಪ್ಪಾ ಆಗ್ತಿದ್ರೆ, FD ನಾಗರಾಜ್ ಏನಿದ್ದಾರೆ ಈಗ ಒಂದೇ ವ್ಯಕ್ತಿ ಆಗಿಲ್ಲ, ಒಂದು ರೀತಿ ದೊಡ್ಡ KPCL ಅಲ್ಲಿ ಒಂದು ರೀತಿ ದೊಡ್ಡ ಆಂದೋಲನವಾಗಿ ಬೆಳ್ಕೊಂಡಿದ್ದಾರೆ. ಇವನ್ನ ಉಳಿಸ್ಕೊಳ್ಳಕ್ಕೆ ಈತ ಇದ್ರೆ KPCL ಅಲ್ಲಿ ಏನೆಲ್ಲ ಭ್ರಷ್ಟಾಚಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ. ಆ ಒಂದು ವಿಚಾರಕ್ಕೆ ನಾಗರಾಜ್ ಅವ್ರನ್ನ ಅಲ್ಲಿ FD ಆಗಿ ಮುಂದುವರಿಸಿಕೊಂಡ ಬರ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಇತ್ತೀಚೆಗಿನ ಬೆಳವಣಿಗೆ ಟ್ರಾನ್ಸ್ಫರ್ ಆದ್ರೂ ಕೂಡ ಮತ್ತೆ ಅವ್ರನ್ನ ಅದೇ ಜಾಗಕ್ಕೆ ಕರ್ಕೊಂಡ್ಬಂದ್ಕೊಂಡಿದ್ದಾರೆ ಸರ್. ಇದಲ್ಲದೆ ಶರಾವತಿ ಡ್ಯಾಮ್ ಆಗಿರ್ಬೋದು ಸರ್, ಅದು ಸಂಬಂಧಪಟ್ಟಾಗೆ ವಿಚಾರ ಹೇಳೋದಂದ್ರೆ ಈಗಾಗಲೇ ಸರ್ ಶರಾವತಿ ನೋಡಿ ಕರ್ನಾಟಕ ವಿದ್ಯುತ್ ನಿಗಮಿತ ನಿವೃತ್ತ ಸಂಘದವರಿಂದ ಕೂಡ ಲೆಟರ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ದಿವಾಳಿ KPCL ದಿವಾಳಿ ಆಗ್ತಿದೆ. ಈ ಒಂದು ವಿಚಾರದ FD ನಾಗರಾಜ್ ಅವ್ರನ್ನ ದಯವಿಟ್ಟು ಈ ವಿಚಾರದಿಂದ ತೆರವು ಮಾಡಿ ಅನ್ನೋದ್ರ ಬಗ್ಗೆ ಬೇರೆ ಯಾರು ಸರ್ ಆ ಸಂಘದಲ್ಲಿ KPCL ನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರೇ ಅರ್ಜಿಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ದಾಖಲೆಗಳು ಇಟ್ಕೊಂಡು ನಾವು ಇದು ಮಾಡ್ತಾ ಇರೋದು. ಆಮೇಲೆ ಲೋಕಾಯುಕ್ತರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಸರ್. ಆಮೇಲೆ ED ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ED ಕೂಡ ಆಲ್ಮೋಸ್ಟ್ ನಮಗೆ 30 ದಿನಗಳ ಕಾಲ ಟೈಮ್ ಕೊಡಿ ಅಂತ ಹೇಳೋದು. ಯಾಕಂದ್ರೆ ನಮ್ಮ ಪ್ರೊಸೀಜರ್ಸ್ ಇರ್ತಾರೆ, ನಮ್ಮ ಪ್ರೊಸೀಜರ್ನ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಸರ್ ಈ ಒಂದು